ಇವತ್ತು ಈ ಸಭೆಯನ್ನು ಕರೆದಿದ್ದು ಮುಖ್ಯವಾಗಿ ಮಂಡ್ಯ ಜಿಲ್ಲೆಯ ನಮ್ಮ ಬೆಂಬಲಿಗರು ಏನಿದ್ದಾರೆ ಅವ್ರನ್ನೆಲ್ಲ ಕರೆದು ಈ ಒಂದು ಅಂದರೆ ನಾನು ಸಂಸದೆಯಾಗಿ 5 ವರ್ಷಗಳ ಒಂದು ಕಂಪ್ಲೀಷನ್ ಆಗ್ತಿರೋ ಈ ಸಮಯದಲ್ಲಿ ಈ ಜರ್ನಿಯ ಬಗ್ಗೆ ಒಂದಷ್ಟು ಮಾತಾಡಿದ್ವಿ. ಅವರವರ ಅಭಿಪ್ರಾಯಗಳು, ಈ ಒಂದು 5 ವರ್ಷಗಳ ಒಂದು ನೆನಪುಗಳು, ನಾವು ಮಾಡಿದಂಥ ಒಂದು ಕೆಲಸ ಏನಿದೆ ಅದರ ಬಗ್ಗೆ ಅವರು ಅವರವರ ಒಪಿನಿಯನ್ಸ್ನ ಕೊಟ್ಟರು. ಒಂದು ಒಳ್ಳೆ ಪಾಸಿಟಿವ್ ಚರ್ಚೆ ಆಯಿತು. ಮುಂದಿನ ಒಂದು ಲೋಕಸಭಾ ಎಲೆಕ್ಷನಲ್ಲಿ ಯಾವ ರೀತಿ ನನ್ನನ್ನು ನೋಡೋಕ್ಕೆ ಇಷ್ಟಪಡ್ತಾರೆ ಅನ್ನುವಂಥ ಮಾತುಗಳು, ಅದನ್ನು ಚರ್ಚೆ ಮಾಡಿದ್ವಿ. ಸೊ ಒಟ್ಟಿನಲ್ಲಿ ಇದರಲ್ಲಿ ತುಂಬಾ ಒಂದು ವಿಶ್ವಾಸ ತುಂಬಿಸೋ ಅಂಥ ಒಂದು ಕೆಲಸ ಆಗಿತ್ತು. ಯಾಕೆಂದರೆ ಹಲವಾರು ಸೋಷಲ್ ಮೀಡಿಯಾಗಳಲ್ಲಿರ್ಬೋದು ಅಥವಾ ಮೀಡಿಯಾದಲ್ಲಿ ದಿನೇ ದಿನೇ ಬೇರೆ ಬೇರೆ ರೀತಿಯ ಒಂದು ನ್ಯೂಸನ್ನು ನೋಡಿದಾಗ ಸ್ವಲ್ಪ ಗೊಂದಲಗಳು ಆಗೋದು ಸಹಜ. ಸೊ ಅದೆಲ್ಲ ಏನೂ ಇಲ್ಲ, ನಾವು ನಿಮ್ಮ ಜೊತೇಲಿ ಇದ್ದೀವಿ ಅನ್ನೋವಂಥ ಮಾತುಗಳನ್ನ ದೃಢವಾಗಿ ನಮ್ಮ ಬೆಂಬಲಿಗರೆಲ್ಲ ಇವತ್ತು ಹೇಳಿದ್ದಾರೆ. ಸೊ ಅದೇ ಈ ಸಭೆಯ ಒಂದು ಮೂಲ ಉದ್ದೇಶವಾಗಿತ್ತು. ದರ್ಶನ್ ಅವರು ನಮ್ಮ ಎಲೆಕ್ಷನಲ್ಲಿ 5 ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೇಲಿ ಒಂದು ಸ್ಟ್ರಾಂಗಾಗಿ ನಿಂತ್ಕೊಂಡು ಅಷ್ಟು ಶ್ರಮಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ದರು. ಇವತ್ತಿಗೂ ಅಷ್ಟೇ, ನಾನು ನಿಮ್ಮ ಜೊತೇಲಿ ಇರ್ತೀನಿ, ನೀವೆಲ್ಲ ನಮ್ಮ ಜೊತೇಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ಅವರು ಮಾತಾಡಿದ್ದಾರೆ. ಬಹಳ ಚರ್ಚೆ ಆದ್ಮೇಲೆ ಪಕ್ಕದಲ್ಲೇ ಕೊಡ್ತಿದ್ದಾರೆ, ಅವರು ನಮ್ಮ ಬಿಜೆಪಿ ಲೀಡರ್ ಈಚೆಗೆ ಬಂದಿದ್ದಾರೆ, ಏನೋ ಸ್ವಲ್ಪ ಬೇಸರಗೊಂಡಿದ್ರು, ದರ್ಶನ ಸಂಧಾನ ಮಾಡಿದ್ರು, ಇದೆಲ್ಲ ಸತ್ಯನಾ ಏನು ಮೇಡಮ್? ನೋಡಿ, ಇದೆಲ್ಲ ಅದೇ ನಾನು ಹೇಳೋದು, ತುಂಬ ಊಹಾಪೋಹಗಳು ಅಥವಾ ಅಂತೆ-ಕಂತೆಗಳು ತುಂಬ ಅಂದರೆ ಎಲೆಕ್ಷನ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಇದೇನು ನಮಗೇನು ಹೊಸದೇನಲ್ಲ, ಕಳೆದ ಬಾರಿಯೂ ಇದೇ ರೀತಿ ಆಗಿದೆ. ಏನು ಆ ಒಂದು ರೂಮರ್ಗೆ ಅಥವಾ ಏನಕ್ಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ನಾನೆಲ್ಲೂ ಏನೂ ಹೇಳಲಿಲ್ಲ, ಸಚಿನೂ ಎಲ್ಲೂ ಏನೂ ಹೇಳಲಿಲ್ಲ. ಯಾವ ರೀತಿ ಗೊಂದಲ, ಯಾವ ರೀತಿ ಮುನಿಸು ಅಂತ ನನಗೇನು ಅರ್ಥ ಆಗ್ತಿಲ್ಲ. ಅದು ಒಂದು ನ್ಯಾರೇಟಿವ್ ಆ ಥರ ಕ್ರಿಯೇಟ್ ಮಾಡೋದು, ಆಮೇಲೆ ಬಿಟ್ಬಿಡೋದು, ಕೆಲವ್ರಿಗೆ ಅದು ಒಂದು ಅಭ್ಯಾಸ ಆಗಿಬಿಟ್ಟಿದೆ. ಅದು ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ದಿನ ಪ್ರತಿಯೊಂದು ಕಡೆ ಹೋಗಿ ನಾವು ಸ್ಟೇಜ್ ಹತ್ತಿ ಕೂಗಾಡೋಕ್ಕೂ ಆಗೋದಿಲ್ಲ. ಇದರಲ್ಲಿ ನಿಜ ಇದೆಯೋ ಇಲ್ವೋ ಅನ್ನೋ ವಿಚಾರ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾನು ಕಳೆದ ಬಾರಿ BJP ಪಕ್ಷಕ್ಕೆ ನನ್ನ ಒಂದು ಸಪೋರ್ಟನ್ನು ನಾನು ಕೊಟ್ಟಿದ್ದೆ. ಆ ಸಮಯದಲ್ಲಿ ಸಚಿ ಆಗಲಿ, ಅಶೋಕ್ ಜಯರಾಮ್ ಆಗಲಿ, ನಮ್ಮ ಹಲವಾರು ಮಂಡ್ಯ ಜಿಲ್ಲೆಯ BJP MLA ಅಭ್ಯರ್ಥಿಗಳು, ಅವರು ಎಲ್ಲರ ಪರವಾಗಿ ನಾನು ತುಂಬ ದೃಢವಾಗಿ ನಿಂತಿದ್ದೀನಿ. ಈಗಲೂ ಅವರು ನಮ್ಮ ಜೊತೆಲಿದ್ದಾರೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ನೋಡಿ, ನನಗನ್ಸುತ್ತೆ ಮೊದಲಕ್ಕಿಂತಲೂ ಈಗ BJP ಪಕ್ಷಕ್ಕೆ ತುಂಬ ಒಂದು ಪಾಸಿಟಿವ್, ಒಂದು ಪೂರ್ವಕವಾದ ವಾತಾವರಣ ಮಂಡ್ಯದಲ್ಲಿ ಈಗ ಇದೆ ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮೊದಲೆಲ್ಲ ಅಫ್ಕೋರ್ಸ್ ಅಂಬರೀಷ್ ಅವರು ಇದ್ದಂಥ ಪಕ್ಷ ಅಥವಾ ಅವ್ರ ಜೊತೆಯಲ್ಲಿ ಅವರ ಬೆಂಬಲಿಗರು ಎಲ್ಲ ಒಂದು ಪಕ್ಷದಲ್ಲಿ ಗುರ್ತಿಸ್ಕೊಂಡಿರ್ಬೋದು. ಆವಾಗ ಅವರು ನೀವು ಕಾಂಗ್ರೆಸ್ಗೆ ಬರ್ಬೋದೇನೋ ಅನ್ನೋವಂಥ ಮಾತುಗಳು ಸ್ವಲ್ಪ ಎರಡೆರಡು ಡಬಲ್ ಥರ ಒಂದು ಅಭಿಪ್ರಾಯಗಳಿರೋದು. ಬಟ್ ಇವತ್ತು ಇಲ್ಲಿ ಬಹುತೇಕ ಎಲ್ಲರೂ ನನ್ನ ಅಪೀಲ್ ಮಾಡಿದ್ದೇನೆಂದರೆ, ನೀವು BJP ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನೀವು BJPಯಿಂದ ನೀವು ನಿಂತ್ಕೊಳ್ಳಿ, ನಾವು BJP ಪಕ್ಷವನ್ನು ಮಂಡ್ಯದಲ್ಲೂ ಕಟ್ಟೋಣ, BJP ಬಾವುಟನ ಮಂಡ್ಯದಲ್ಲಿ ಹಾರಿಸೋಣ ಅನ್ನುವಂಥ ಮಾತನ್ನು ತುಂಬ ಸಪೋರ್ಟಿವ್ ಆಗಿ ಹೇಳಿದ್ದಾರೆ. ನೀವೆಲ್ಲೂ ಕೂಡ BJPಯನ್ನು ಬಿಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ಇಲ್ಲಿ ತನಕ ಹೇಳಿಲ್ಲ, ಹಿಂದೆಯೂ ಕೂಡ ಹೇಳಿಲ್ಲ. ನೀವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ BJPಗೆ ಬಂದ್ರಿ. ಆದರೆ ನಿಮ್ಮ ಮೈತ್ರಿ ಆದ ಬಳಿಕ JDS ಬಿಟ್ಕೊಡ್ತಾರೆ ಅನ್ನುವಂಥ ಒಂದು ಚರ್ಚೆ ಇತ್ತು. ಆದರೆ ಮಾಧ್ಯಮಗಳ ಮಾಹಿತಿಯನ್ನು ಹೇಳುವಾಗ ನಿಮ್ಮದು BJP ಟಿಕೆಟನ್ನು ಕೊಡೋದಕ್ಕೆ ಮನಸ್ಸು ಮಾಡಿದ್ದಾರೆ, ಸ್ವತಃ ನರೇಂದ್ರ ಮೋದಿ ಅವರು ಮನಸ್ಸು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಕೂಡ ಇದೆ. ಸೊ ನೀವು ಯಾಕೆ ಪರ್ಸನ್ ನಿಮ್ಗೆ ಚೆನ್ನಾಗಿ ಗೊತ್ತಿರ್ತದೆ. ಯಾಕೆ ನೀವು ಮೊನ್ನೆ ಕೂಡ ಮೋದಿ ಅವರನ್ನು ಭೇಟಿ ಮಾಡಿದ್ರಿ, ಟ್ವೀಟನ್ನು ಕೂಡ ಮಾಡಿದ್ರಿ. ನೀವು ಬಂದ ಒಂದು ಟ್ವೀಟ್ನ ಸಾಕಷ್ಟು ಸುದ್ದಿಯನ್ನು ಮಾಡಿದ್ರೆ ನಿಮಗೆ ಟಿಕೆಟ್ ಸಿಗತ್ತೆ ಅಂತ, ಅದ್ರ ಬಗ್ಗೆ ಕ್ಲಿಯಾರಿಟಿ ಕೊಡೋದಾದ್ರೆ ನೋಡಿ, ಟಿಕೆಟ್
ಕೊಡೋದು ಬಿಡೋದು ಅನ್ನೋದು ಒಂದೇ ಒಂದು ಮೀಟಿಂಗಲ್ಲಿ ಯಾವ ಪಕ್ಷಕ್ಕೂ ಆಗಲ್ಲ, ನನಗೂ ಆಗಲ್ಲ. ಬಟ್ ಅದಕ್ಕೆ ಒಂದು ಪಾಸಿಟಿವ್ ಆಗಿ ಒಂದು ಪ್ರೋತ್ಸಾಹಕರವಾದ ಒಂದು ರೀತಿಯ ಮಾತುಗಳು, ಒಂದು ಬ್ಲೆಸ್ಸಿಂಗ್ಸ್ ಥರನೇ ಅವರು ಮಾತಾಡಿ ನನ್ನ ಕಳಿಸಿದ್ದು ಅವತ್ತಿನ ದಿನ. ಸೊ ಹಾಗಾಗಿ ಅವ್ರಿಗೂ ಬಿ ಜೆ ಪಿ ಪಕ್ಷವನ್ನು ಎಲ್ಲ ಕಡೆನೂ ಬೆಳೆಸಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಈವರೆಗೂ ಬಿ ಜೆ ಪಿಯಿಂದ ಯಾರೂ ಗೆದ್ದು MP ಇಲ್ಲ. ಸೊ ಇನ್ನು ಮುಂದೆ ಅವರು ಪಕ್ಷವನ್ನು ತುಂಬ ಒಂದು ಸ್ಟ್ರಾಂಗಾಗಿ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಆಸೆ, ಆ ಒಂದು ಉದ್ದೇಶ ಅವ್ರಿಗೂ ಇದೆ. ಸೊ ಹಾಗಾಗಿ ಡೆಫಿನೆಟ್ಲಿ ಇದಕ್ಕೆ ವಿರೋಧ ಅಂತೂ ಏನೂ ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಕ್ಷ ಅವ್ರದ್ದೇ, ಅವ್ರಿಗೆ ಪಾಸಿಟಿವ್ ಒಂದು ಇದಾಗತ್ತೆ, ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಪಕ್ಷದ ಲೀಡರ್ಸ್ ಎಲ್ಲರ ಮೈಂಡಲ್ಲೂ ಇದೆ. ಬಟ್ ಇದನ್ನು ಒಂದು ಅಲಯನ್ಸಲ್ಲಿ ಇರೋವಾಗ ಅವರು ಯಾವ ರೀತಿ ಇದನ್ನು ಮ್ಯಾನೇಜ್ ಮಾಡಿ ಆ ಒಂದು ಹೊಂದಾಣಿಕೆಯಲ್ಲಿ ಎಲ್ಲರೂ ಹೋಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಮುಂದಕ್ಕೆ. ನರೇಂದ್ರ ಮೋದಿ ಅಮಿತ್ ಶಾ ಅವರು ನಿಮಗೆ ರಾಜ್ಯಸಭಾ ಕೊಟ್ಟು ಮಂತ್ರಿ ಮಾಡ್ತೀರಿ ಅಂದರೆ ನೀವು JDS ಬಿಟ್ಕೊಡ್ತೀರಾ? ನೋಡಿ, ಇದೆಲ್ಲ ತುಂಬ ಎಲ್ಲೋ ಹೈಪೋಥೆಟಿಕಲ್ ಅಂತೀವಲ್ಲ, ತುಂಬ ಒಂದು ರೂಮರ್ಸ್. ಅಷ್ಟು ದೂರಕ್ಕೆ ನಾವು ಯೋಚನೆನೂ ಮಾಡಲ್ಲ. ಆ ರೀತಿಯ ಮಾತುಕತೆ ಈವರೆಗೂ ಆಗಿಲ್ಲ, ಆಗೋದು ಇಲ್ಲ. ಮೇಡಮ್, ಬಿಜೆಪಿಯಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಮಾತಾಡ್ತಾರೆ. ಇಲ್ಲ, ನಾವು ಆ ರೀತಿ ಯೋಚನೆನೂ ಮಾಡ್ತಿಲ್ಲ. ಈವರೆಗೂ ಆ ರೀತಿ ನಾನೆಲ್ಲೂ ಹೇಳಲಿಲ್ಲ. ಅಫ್ಕೋರ್ಸ್ ನಮ್ಮ ಬೆಂಬಲಿಗರು ಬಂದಾಗ ಅವರು ಇಷ್ಟೇ ಹೇಳೋದು, ನೀವು ಯಾವುದೇ ಕಾರಣಕ್ಕೂ ಮಂಡ್ಯವನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಈ ಪಕ್ಷ ಅಂತ ಹೇಳಿಲ್ಲ, ಅಥವಾ ಆ ಪಕ್ಷ ಅಂತ ಹೇಳಿಲ್ಲ, ಅಥವಾ ನೀವು ಇಂಡಿಪೆಂಡೆಂಟ್ ಆ ಥರ ಏನು ಹೇಳಿ. ನೀವೆಲ್ಲೇ ಇದ್ದರೂ ನಾವು ನಿಮ್ಮ ಪರವಾಗಿರ್ತೀವಿ, ಆದರೆ ನೀವು ಮಂಡ್ಯದಲ್ಲೇ ಇರಬೇಕು, ಮಂಡ್ಯ ಬಿಟ್ಟು ಹೋಗಬಾರ್ದು ಅನ್ನೋವಂಥ ಮಾತುಗಳೇ ಎಲ್ಲರೂ ಹೇಳಿದ್ದಾರೆ. ಅಲ್ಲ, ದರ್ಶನ್ ಪುಟ್ಟಣ್ಣಯ್ಯನವರ ಪರವಾಗಿ, ನನ್ನ ಪರವಾಗಿ ಲಾಸ್ಟ್ ಎಲೆಕ್ಷನಲ್ಲಿ ನಿಂತರು. ಈ ಎಲೆಕ್ಷನಲ್ಲೂ ನಾನು ಪ್ರತ್ಯಕ್ಷವಾಗಿ ಹೋಗದೇ ಇದ್ರು ಅವ್ರಿಗೆ ನಾನು ಬೆಂಬಲ ಕೊಟ್ಟಿದ್ದೀನಿ ಅನ್ನೋದು ನಾನು ಮುಚ್ಚಿಟ್ಟಿಲ್ಲ. ಅವ್ರ ಪರವಾಗೇ ನನ್ನ ಹೇಳಿಕೆ ಇರ್ಬೋದು. ನಮ್ಮ ಬೆಂಬಲಿಗರು ಅವ್ರ ಪರವಾಗೇ ಕೆಲಸ ಮಾಡಿದ್ರು. ಖಂಡಿತ ನಾನು ಕೇಳ್ತೀನಿ, ಈ ಎಲೆಕ್ಷನಲ್ಲಿ ನನ್ನ ಪರವಾಗಿ ನಿಮ್ಮ ಪಕ್ಷ ವರ್ಕ್ ಮಾಡಿ ಅನ್ನೋ ಮಾತನ್ನು ಅವ್ರು ಕೇಳ್ತೀನಿ. ಬಿಟ್ಟಿದ್ದು ಅವ್ರಿಗೆ ಅಲ್ವಾ. ಸ್ಪರ್ಧೆ ಅನ್ನೋಂಥ ವಿಚಾರ ಬಂದಾಗ ತಾವು ಕೂಡ ಹೇಳಿದ ಹೈಕಮಾಂಡ್ ಬಿಟ್ಟಿದ್ದು ಅಂತ. ಒಂದು ವೇಳೆ JDS ಅಭ್ಯರ್ಥಿನ ಹಾಕಲಿ ಅಥವಾ ನಿಮ್ಮನ್ನೇ ಹಾಕಲಿ ಅಥವಾ BJPಯಿಂದ ಮತ್ತೊಬ್ಬರನ್ನ ಹಾಕಲಿ, ಯಾರನ್ನೇ ನಿಲ್ಲಿಸಿದ್ರು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿ ಎಲ್ಲ ನಿಮ್ಮ ಇಡೀ ಬೆಂಬಲಿಗರು? ನೋಡಿ, ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ BJP ಮಂಡ್ಯ ಸೀಟ್ನ ಉಳಿಸ್ಕೊಳ್ಳೋದಾದರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ. ಬಿಕಾಸ್ ನಾನು ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಹಾಲಿ ಸಂಸದೆಯಾಗಿ ನಾನಿದ್ದೀನಿ. ನನ್ನ ಎಲೆಕ್ಷನಲ್ಲಿ BJP ಪಕ್ಷ ಖುದ್ದಾಗಿ ನರೇಂದ್ರ ಮೋದಿ ಅವರೇ ನನ್ನ ಪರವಾಗಿ ಕ್ಯಾಂಪೇನ್ ಮೈಸೂರಲ್ಲಿ ಮಾಡಿದರು. ನಮ್ಮ ಹೆಸರನ್ನ ಉಲ್ಲೇಖಿಸಿ ಅವರು ಅಲ್ಲಿ ವೋಟನ್ನು ಕೇಳಿದ್ರು. ಸೊ ಇದೆಲ್ಲ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗಬೇಕು. ಈ ಕ್ವೆಶ್ಚನ್ ಅಪ್ರಸ್ತುತ ಈಗ. ಅಲ್ಲ, ನೀವು ಒಂದು ಮಾತು ನನಗೆ ಹೇಳಿ, ಅವರೆಲ್ಲಾದರೂ ಹೇಳಿದ್ದಾರೆ ನಾನು ಸ್ಪರ್ಧೆ ಮಾಡ್ತೀನಿ ಅಂತ? ಈವರೆಗೂ ಅವರೇ ಆಗಲಿ, ಅವ್ರ ಮಗನೇ ಆಗಲಿ, ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಸೀಟ್ಸು ಹಂಚಿಕೆ ಬಗ್ಗೆ ಒಂದಷ್ಟು ನೆಗೋಷಿಯೇಷನ್ಸ್ ನಡೆಯೋದು ಎಲ್ಲಾದರೂ ಅದು ಕಾಮನ್ನೇ, ಅದು ಸಹಜ. ಅದ್ರ ಬಗ್ಗೆ ನಾವು ತುಂಬ ಏನು ತಲೆ ಕೆಡಿಸ್ಕೊಳ್ಳೋದು ಒಂದು ಅವಶ್ಯಕತೆ ಏನಿಲ್ಲ. ಒಂದು ಅಲಯನ್ಸ್ ಅಂತ ಇದ್ಮೇಲೆ ಖಂಡಿತ ಒಂದು ಗಿವ್ ಆ್ಯಂಡ್ ಟೇಕ್ ಅನ್ನೋ ಪಾಲಿಸಿ ಇದ್ದೇ ಇರುತ್ತೆ. ಹಾಗಾಗಿ ಅವರು ಡಿಮ್ಯಾಂಡ್ಸ್ ಇರ್ಬೋದು, ಇವರು ಬೇರೆ ರೀತಿಯ ಒಂದು ಅಶ್ಯೂರೆನ್ಸಸ್ ಇರ್ಬೋದು, ಅದು ಸಹಜ. ಅದನ್ನು ತುಂಬ ಬೇರೆ ರೀತಿಯಲ್ಲಿ ಬಿಂಬಿಸೋ ಅಂಥ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೀಟ್ ಶೇರಿಂಗ್ ಬಗ್ಗೆ ನೆಗೋಷಿಯೇಷನ್ ನಡೀತಾ ಇರುವಾಗ ಸೀಟ್ ಶೇರಿಂಗ್ ಬಗ್ಗೆ ನೆಗೋಷಿಯೇಷನ್ ನಡೀತಾ ಇದೆ BJP ಮತ್ತು JDS. ನಿಮಗೆ BJPಗೆ ಒಂದು ಸ್ಪಷ್ಟವಾದ ಸಂದೇಶ ಇದ್ದೇ ಇರುತ್ತೆ. ಆ ಸಂದೇಶ ಬಂದಿದೆ ಈಗಾಗಲೇ. ಯಾಕಂದ್ರೆ 1 ಮಂತ್ ಅಷ್ಟೇ ನಿಮಗೆ ನಿಮ್ಮ ಡಿಸಿಷನ್ ತಗೊಳ್ಳೋದಕ್ಕೆ ಟೈಮ್ ಇರುತ್ತೆ. ನೆಕ್ಸ್ಟ್ ಮಂತ್ ಕೋಡ್ ಆಫ್ ಕಂಡಕ್ಟ್ ಬಂದೇ ಬರುತ್ತೆ. ನೀವು ನಿಮ್ಮ ಡಿಸಿಷನ್ BJPಗೆ ಹೇಳೋದಾದ್ರು ಇಲ್ಲ ಕಾಂಗ್ರೆಸ್ಗೆ ಹೇಳೋದಾದ್ರು ಅಥವಾ ನೀವೇ ನಿರ್ಧಾರ ತಗೊಳ್ಳೋದು 1 ಮಂತ್ ಅಷ್ಟೇ ಟೈಮ್ ಇದೆ. ನಿಮಗೆ ಏನು ನಿರ್ಧಾರ ಮಾಡ್ತೀರಾ? ಅಲ್ಲ, 1 ಮಂತೇ ಟೈಮ್ ಇರೋದು ಅನ್ನೋದು ನನಗೆ ನಿಮಗೆ ಮಾತ್ರ ಅಲ್ಲ, ಖಂಡಿತ ಪಕ್ಷದ ವರಿಷ್ಠರಿಗೆ, ಎಲೆಕ್ಷನ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಪಕ್ಷದಲ್ಲಿ ಅವರೆಲ್ಲರ ಒಂದು ಗಮನದಲ್ಲೂ ಇದ್ದೇ ಇದೆಯಲ್ವಾ. ಸೊ ಸೂಕ್ತ ಸಮಯದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ. ಅದು ನಮಗೆ ಪಾಸಿಟಿವ್ ಆಗೇ ಇರುತ್ತೆ ಅಂತ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಈ ಬಾರಿ ಅನೇಕರು ಬೇರೆ ಬೇರೆ ರೀತಿ ನೆರೇಟಿವ್ಗಳನ್ನು ಸೆಟ್ ಮಾಡ್ತಾರೆ. ಕಳೆದ ವರ್ಷ ಚುನಾವಣೆ ಎಲ್ಲರಿಗೂ ಗೊತ್ತಿದೆ ಯಾವ ಒಂದು ದಿಕ್ಕಿನಲ್ಲಿ ಹೋಯಿತು ಅಂತ. ಮಂಡ್ಯ ಚುನಾವಣೆ ಈ ಬಾರಿ ಯಾವ ನೆರೇಟಿವ್, ಯಾವ ವಿಚಾರದ ಮೇಲೆ ನೀವು ಕೇಳ್ತೀರಿ?
ಪುಟವನ್ನು ಕೇಳ್ತೀನಿ. ಸಿ ಮಂಡ್ಯ ಜಿಲ್ಲೆಯ ನ್ಯಾರೇಟಿವ್ ಆಗಲಿ ಅಥವಾ ನಮ್ಮ ರಾಜ್ಯದಲ್ಲಿ ನ್ಯಾರೇಟಿವ್ ಅಂತ ನೀವು ತೊಗೊಂಡ್ರೆ, ನೀವು ಮೊದಲಿಂದ ನೋಡ್ಕೊಂಡು ಬಂದರೆ ಮೋದಿ ಅವ್ರದ್ದು ಬರೀ ಅಭಿವೃದ್ಧಿಯೇ ನನ್ನ ಮಂತ್ರ ಅಂತಲೇ ಹೇಳ್ಕೊಂಡು ಬರುವಂಥದ್ದು. ಇವತ್ತಿನ ದಿನಕ್ಕೆ ಈಗ ಒಂದು ರೂರಲ್ ನನ್ನ ಜಿಲ್ಲೆ ಮಟ್ಟಕ್ಕೆ ಬಂದರೆ, ಇದು ಬ್ಯಾಂಗ್ಳೂರಲ್ಲ, ಅದು ಮೈಸೂರಲ್ಲ, ಬೇರೆ ಕಡೆ ಅಲ್ಲ, ಮೋಸ್ಟ್ಲಿ ನಮ್ಮ ಜಿಲ್ಲೆಯಲ್ಲಿ ರೈತ ಪ್ರಧಾನವಾದ ಒಂದು ಕ್ಷೇತ್ರ ಅದು. ಅಷ್ಟೇ ಅಲ್ಲ, ರೂರಲ್ ಏರಿಯಾಸ್ ಅಂದರೆ ವಿಲೇಜಸ್ಸು, ಹಳ್ಳಿಗಳು, ಗ್ರಾಮಗಳು ಇರೋವಂಥ ಒಂದು ಕ್ಷೇತ್ರ ನಂದು. ಅಲ್ಲಿಗೆ ಯಾವ ರೀತಿಯ ಸ್ಕೀಮ್ಸು ಕೇಂದ್ರದಿಂದ ಬರ್ತಾ ಇದೆ ಅನ್ನೋದು ಹಲವಾರು ಜನಕ್ಕೆ ಅಷ್ಟು ಅರಿವು ಮೂಡಿಸುವಂಥ ಕೆಲಸ ಆಗಿಲ್ಲ ಇವರೆಗೂ. ಈ ಎಲೆಕ್ಷನಲ್ಲಿ ಅದು ಆಗಬೇಕು. ಯಾಕಂದರೆ ಕೇಂದ್ರ ಸರ್ಕಾರದಿಂದ ಒಂದು 45-50ಕ್ಕಿಂತ ಹೆಚ್ಚಿನ ಸ್ಕೀಮ್ಸು, ಅದರ ಅನುಕೂಲ ನಮ್ಮ ಜನಾಂಗ ಪಡೀತಾ ಇದ್ದಾರೆ. ಈಗ ಆಗಲೇ ಅದು ನಡೀತಾ ಇದೆ, ಅದು ಸೈಲೆಂಟಾಗಿ ನಡೀತಾ ಇದೆ. ನರೇಂದ್ರ ಮೋದಿ ಅವರ ಸರ್ಕಾರ ಏನು ಫ್ರೀ ಬೀಸ್ ಅಂತ ಏನು ಕೊಡ್ತಾ ಇಲ್ಲ, ಆದರೆ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವತ್ತು ನಾಳೆ ಅಲ್ಲ, ಮುಂದಿನ ಭವಿಷ್ಯಕ್ಕೂ ನಮ್ಗೆ ಯಾವ ರೀತಿ ನಮ್ಮ ಮುಂದಿನ ಜನ್ರೇಷನ್ಗೂ ಅದು ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಅವರ ಒಂದು ನನಗೆ ತುಂಬ ಇಷ್ಟ ಆಗಿದ್ದು ಏನು ಅಂದರೆ, ಈಸ್ ಏಮಿಂಗ್ ಫಾರ್ 2047. ಅಂದರೆ ಅಲ್ಲಿಗೆ ಭಾರತ ಇಡೀ ಪ್ರಪಂಚದಲ್ಲೇ ನಂಬರ್ 1 ದೇಶವಾಗಿರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾಯಿದ್ದಾರೆ. ಈಗ 2047 ಅಂದರೆ ಆವತ್ತಿಗೆ ನರೇಂದ್ರ ಮೋದಿ ಅವರೇನು ಪ್ರೈಮ್ ಮಿನಿಸ್ಟರ್ ಇರೋಕ್ಕೆ ಸಾಧ್ಯ ಇಲ್ಲ. ನೀವು ನಮ್ಮಲ್ಲಿ ಯಾರು ಇರ್ತೀವೋ ಯಾರು ಬಿಡ್ತೀವೋ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅವ್ರು ಏನಕ್ಕೆ ಆ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದಾರೆ, ಅದರ ನಿಸ್ವಾರ್ಥ ಸೇವೆ. ಅವ್ರಿಗೆ ವಿಷನ್ ಇದೆ, ನಮ್ಮ ದೇಶ ಈ ರೀತಿ ಒಂದು 100 ಇಯರ್ಸ್ ನಮ್ಮ ಇಂಡಿಪೆಂಡೆನ್ಸ್ ಆದಮೇಲೆ ಯಾವ ರೀತಿ ನಮ್ಮ ದೇಶ ಇರಬೇಕು ಅನ್ನೋವಂಥ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರೋರ ಕೈಗಳನ್ನು ಬಲಪಡಿಸಬೇಕು ಅನ್ನೋ ಆಸೆ ನಾವು. ಬೆಂಬಲಿಗರೆಲ್ಲರೂ ಕೂಡ ಬಿಜೆಪಿಯಿಂದ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ ಅಂತ ಹೇಳ್ತಾ ಇದ್ದಾರೆ. ಇವರ ಒಂದು ಪ್ರತಿಕ್ರಿಯೆ ತೆಗೆದುಕೊಂಡಾಗಿ ಹೈಕಮಾಂಡ್ ಹೇಳೋದು ರಾಜ್ಯ ಬಿಜೆಪಿ ಮಾಡ್ತೀರಾ? ಅರ್ಥ ಆಗಿಲ್ಲ. ಇವತ್ತಿನ ಸಭೆಯ ಏನು ನೀವು ಅಜೆಂಡಾ ಇತ್ತು ಅಥವಾ ಯಾವ ವಿಚಾರ ಬಗ್ಗೆ ನೀವು ಚರ್ಚೆಯನ್ನ ಮಾಡಿದ್ರಿ, ಕಾರ್ಯಕರ್ತರ ಅಭಿಪ್ರಾಯನ ನೀವು ಕೇಂದ್ರ ನಾಯಕರುಗಳ ಗಮನಕ್ಕೆ ತರ್ತೀರಾ? ಹೈಕಮಾಂಡ್ಗೆ ಈ ರೀತಿ ಕಾರ್ಯಕರ್ತರನ್ನ ಬಂದು ಇಲ್ಲ ಇದು ನಮ್ಮ ಮಟ್ಟಕ್ಕೆ ನಾವು ದಿವಸ ಇದು ಅವರ ಗಮನಕ್ಕೆ ಬಂದೇ ಬರುತ್ತೆ ಅನ್ನೋದರಲ್ಲಿ ಎರಡನೇ ಮಾತೇನಿಲ್ಲ. ಖಂಡಿತ ಅದು ಬಂದೇ ಬರುತ್ತೆ. ಇದರಲ್ಲಿ ಮುಚ್ಚಿಟ್ಟು ಮಾಡುವಂಥ ಕೆಲಸ ಏನಿಲ್ವಲ್ಲ. ಇದು ಎಲ್ಲರ ಮುಂದೆ ನಡೆಯುವಂಥ ಒಂದು ಸಭೆನೇ. ಈಗ ಮಾಧ್ಯಮಗಳ ಮೂಲಕವೂ ಅವ್ರಿಗೆ ಗೊತ್ತೇ ಆಗುತ್ತೆ. ಅದರ್ವೈಸ್ ಆಲ್ಸೋ ನನ್ನ ಮೂಲಕವೂ ಅವ್ರಿಗೆ ಒಂದು ಈ ವಿಷಯ ಇನ್ಫಾರ್ಮೇಷನ್ ಅನ್ನೋದು ಹೋಗ್ತಾನೆ ಇರುತ್ತೆ. ನಾವು ನಿರಂತರವಾಗಿ ಟಚ್ಚಲ್ಲೇ ಇರೋದ್ರಿಂದ ಇದರಲ್ಲಿ ಏನು ಮುಚ್ಚುಮರು ಏನೂ ಇಲ್ಲ. ನಾವು ಈಗ ಇಲ್ಲಿ ಸೇರಿರೋರಲ್ಲಿ ಎಲ್ಲ ಪಕ್ಷದವರು ಇದ್ದಾರೆ. ಫಾರ್ ಯುವರ್ ಇನ್ಫಾರ್ಮೇಷನ್, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಬೇರೆ ಇರ್ಬೋದು, ರೈತ ಸಂಘದವರು ಇರ್ಬೋದು, ಎಲ್ಲ ನನ್ನ ಚುನಾವಣೆಯಲ್ಲಿ ಯಾವ ರೀತಿ ಎಲ್ಲ ಪಕ್ಷಾತೀತವಾಗಿ ಬಂದು ನಾನು ಕೆಲಸ ಮಾಡಿದ್ರು, ಅದೇ ರೀತಿ ಇನ್ನೂ ಈ 5 ವರ್ಷಗಳಾದ ಮೇಲೆ ಕಳೆದ ಮೇಲೂ ಅಷ್ಟೇ ವಿಶ್ವಾಸದಿಂದ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿದ್ದಾರೆ. ಸೊ ಇದು ಎಲ್ಲ ಪಕ್ಷಗಳ ಒಂದು ಮಿಲನ. ಸೊ ಎಲ್ಲರ ಒಂದು ಅಭಿಪ್ರಾಯ ನನಗೆ ಇವತ್ತು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇನ್ನು ಮುಂದೆ ನಾನು ನಮ್ಮ ಸಚಿ ಹೇಳ್ದಂಗೆ ಎಲ್ಲ ತಾಲೂಕಿಗೆ ಹೋಗಿ ಅಲ್ಲೂ ನಾನು ಎಲ್ಲರನ್ನೂ ಒಂದು ಮೀಟ್ ಮಾಡಿ ಅವರವರ ಅಭಿಪ್ರಾಯಗಳೇನು, ನಮ್ಮ ಸ್ಟ್ರೆಂತ್ ವೀಕ್ನೆಸ್ ಏನು ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ. 5 ವರ್ಷದ ಕೆಲಸ ನಿಮಗೆ ತೃಪ್ತಿ ತಂದಿದೆ. ಇನ್ನೂ ಏನಾದರೂ ಮಂಡ್ಯ ಜನತೆಗೆ ಮಾಡುವಂಥದ್ದು ಏನಾದರೂ ಅಭಿಲಾಷೆ? ನೋಡಿ, ಕೆಲಸದಲ್ಲಿ ತೃಪ್ತಿ ಅನ್ನೋದು ಯಾರಿಗೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಅಸಾಧ್ಯ. ನಾವು ಎಷ್ಟೇ ಮಾಡಿದ್ರೂ ಇನ್ನೂ ಮಾಡೋ ಅಂಥ ಕೆಲಸಗಳು ಸಾಕಷ್ಟು ಇರ್ತವೆ. ಅದರಲ್ಲಿ ನಮಗೆ ನಾನು MP ಆದಮೇಲೆ 4 ತಿಂಗಳಲ್ಲಿ ಕೋವಿಡ್ ಅನ್ನೋ ಪ್ಯಾಂಡಮಿಕ್ ಬಂತು. ಅದರಲ್ಲಿ 2 ವರ್ಷ ಹಾಗೇ ನಮಗೆ ತುಂಬ ಅಡೆತಡೆಗಳಾಯಿತು. ಅಭಿವೃದ್ಧಿಯ ಕೆಲಸಗಳಿಗೆ ಫಂಡ್ಸು ಇರ್ತಾ ಇರಲಿಲ್ಲ, ಬೇರೆ ಬೇರೆ ಸಮಸ್ಯೆಗಳಿತ್ತು. ಇದನ್ನೆಲ್ಲ ದಾಟ್ಕೊಂಡು ನಾವು ಬಂದಿದ್ವಿ. ಇವತ್ತು ಆ್ಯಸ್ ಎನ್ MP, ಇಂಡಿಪೆಂಡೆಂಟ್ MP ಆಗಿದ್ದರು, ವಿತೌಟ್ ಎ ಪಾರ್ಟಿ ಇದ್ರೂ ನನ್ನ ಕೆಲಸ ನೀವು ರೆಕಾರ್ಡ್ ತೆಗೆದು ನೀವು ನೋಡಿದ್ರೆ ನಿಮಗೆ ರೆಕಾರ್ಡೇ ಸಿಗುತ್ತೆ. ನೀವು ಇನ್ಫಾರ್ಮೇಷನ್ಗೆ RTIಗೆ ಹಾಕಿದ್ರೆ ಆ್ಯಸ್ ಎನ್ MP ನನ್ನ ಪಾರ್ಲಿಮೆಂಟಲ್ಲಿ ರೆಕಾರ್ಡ್ ಇರ್ಬೋದು ಅಥವಾ ಕ್ಷೇತ್ರದಲ್ಲಿ ಇರ್ಬೋದು, ನಿಮ್ಗೆ ತುಂಬ ಸುಲಭವಾಗಿ ಸಿಗುತ್ತೆ. ನೀವು ಕಂಪೇರ್ ಮಾಡಿ, ನಾಟ್ ಜಸ್ಟ್ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ನಮ್ಮ MPs ಒಂದು ರೆಕಾರ್ಡ್ ತೆಗೆದು ನೀವು ಕಂಪೇರ್ ಮಾಡಿ ನೀವೇ ಹೇಳ್ತೀರಾ. ಮೇಡಮ್, ಈಗ ನೀವು ಹೈಕಮಾಂಡ್ ನಾಯಕರು ಭೇಟಿ ಆದಾಗ ಪಾಸಿಟಿವ್ ರೆಸ್ಪಾನ್ಸ್ ಇರುತ್ತೆ ಬಿಜೆಪಿ. ಅದೇ ರೀತಿಯಾಗಿ JDS ನಾಯಕರು ಕೂಡ ಹೈಕಮಾಂಡ್ ಭೇಟಿ ಆದಾಗ ಅವರಿಗೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಇರುತ್ತೆ. ಅಕಸ್ಮಾತ್ ಟಿಕೆಟ್ JDS ಪಾಲ್ ಆದರೆ ಸುಮಾರು ಅವರ ನಡೆ ಏನು? ಅಲ್ಲ, ಅದನ್ನು ನಾನು ಯೋಚನೆನೂ ಮಾಡ್ತಿಲ್ಲ. ನನಗೆ ಪಾಸಿಟಿವ್ ಕಾನ್ಫಿಡೆನ್ಸ್ ಇದೆ. ಈಗ ನೋಡಿ, ನಾನು
ನಾನು ಐ ಆಮ್ ಅನ್ ಇಂಡಿವಿಜುವಲ್, ನಾನು ಒಬ್ಬ MP, ನಾನೇನು ಪಕ್ಷ ಅಲ್ಲ, ನಾನೇನು ಅಲ್ಲಿ ಹೋಗಿ ಬೇರೆ ಬೇರೆ ಸೀಟ್ಗಳಿಗೋಸ್ಕರ ನಾನೇನು ನೆಗೋಷಿಯೇಟ್ ಮಾಡ್ತಾ ಇಲ್ಲ. ಅವ್ರದ್ದು ಪಕ್ಷ, ಅವ್ರು ಬರೀ ಒಂದು ಮಂಡ್ಯ ಸೀಟಲ್ಲ, ಅವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಅವರು ಸೀಟ್ಗಳು ಕೇಳ್ತಾರೆ, ಸಿಗೋವಂಥ ಸಾಧ್ಯತೆಯೂ ಇದೆ. ಸೊ ಹಾಗಾಗಿ ನನಗೆ ಮುಖ್ಯ ಮಂಡ್ಯ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರು ಯಾವ ರೀತಿ ಅಲೈನ್ಸ್ ಮಾಡ್ಕೊತಾರೋ, ಯಾವ ಸೀಟು ಇದನ್ನು ಮಾಡ್ತಾರೋ ಆ ಥರ ಪಾಸಿಟಿವ್ ಕಾನ್ಫಿಡೆನ್ಸ್ ಅವ್ರಿಗೂ ಇದ್ದೇ ಇರುತ್ತಲ್ವಾ. ಅಲೈನ್ಸ್ ಅಂದಮೇಲೆ ಅದೇ ತಾನೇ. ಮೈತ್ರಿ ಫಿಕ್ಸ್ ತಾನೆ, ಮೈತ್ರಿ ಫಿಕ್ಸೇ ಅಲ್ಲ. BJP ಅಂತ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷ ತುಂಬ ಯಶಸ್ವಿಯಾಗಿ ಇಷ್ಟೊಂದು ಎಲೆಕ್ಷನಲ್ಲಿ ಗೆದ್ಕೊಂಡು ಹೈಯೆಸ್ಟ್ ನಂಬರ್ ಆಫ್ ಸೀಟ್ಸ್ ಈಗ ಪ್ರೊಜೆಕ್ಷನಲ್ಲೂ ಎಲ್ಲ ಕಡೆನೂ ಇದೆ. ಅವ್ರ ಟಾರ್ಗೆಟೂ 400 ಸೀಟ್ ದಾಟಬೇಕು ಅಂತ ಒಂದು ಪಕ್ಷ, ಅದರ ಸಪೋರ್ಟೇ ಸಿಕ್ಕಾದ ಮೇಲೆ ನನ್ನ ಸಪೋರ್ಟ್ ಏನೋ ದೊಡ್ಡ ವಿಷಯ ಅಲ್ಲ. ಅದು ದಟ್ ಈಸ್ ನಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್. ಈಗ ನಮಗೆ ಅವರು ಎಷ್ಟು ಸ್ಮೂತಾಗಿ ಒಂದು ಟಿಕೆಟ್ ಸೀಟ್ ಹಂಚಿಕೆಯನ್ನು ಮಾಡ್ಕೊಳ್ತಾರೋ ಅಷ್ಟೇ ಎಲ್ಲ ಸ್ಮೂತಾಗಿ ಎಲ್ರಿಗೂ ನಡೆಯುತ್ತೆ. ಈಗ ಇವರು ನಿಮ್ಮ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ. ಸ್ವತಃ BJPಯವರೇ ದೇವೇಗೌಡರಿಗೆ ಈ ಕ್ಷೇತ್ರವನ್ನು ಸುಮಲತಾ ಅವರಿಗೆ ಬಿಟ್ಕೊಡ್ತೀವಿ, ನಮ್ಗೆ ಇಂಟ್ರೆಸ್ಟ್ ಇದೆ ಹೇಳುವಂಥ ಮಾಹಿತಿಯನ್ನು ಸೂಚ್ಯವಾಗಿ ತಿಳಿಸಿದ್ದಾರೆ ಅಥವಾ ನೇರವಾಗಿ ತಿಳಿಸ್ತಾರೆ ಅನ್ನುವಂಥ ಮಾಹಿತಿ ನಮಗೆ ಅಥವಾ ಮೀಡಿಯಾದವರಿಗೆ. ನಿಮ್ಗೆ ಆ ಥರ ಏನಾದ್ರು JDS ನಾಯಕರಾಗಲಿ ಅಥವಾ ಕೇಂದ್ರ ನಾಯಕರು ಸ್ಪಷ್ಟವಾಗಿ ಹೇಳಿಲ್ವಾ? ಇನ್ನು ಆ ರೀತಿ ಯಾವುದೇ ಸೂಚನೆ ನಮಗಂತೂ ಬಂದಿಲ್ಲ. ಎಲ್ಲರೂ ಕ್ಲಿಯರಾಗಿ ಹೇಳ್ತಾರೆ, ನಾವು ನಾಯಕರ ಜೊತೆಯಲ್ಲಿ ದೊಡ್ಡ ಲೆವೆಲಲ್ಲಿರೋ ನಾಯಕರ ಜೊತೆಯಲ್ಲಿ ನಾವು ನಿರಂತರ ಅಲ್ಲಲ್ಲಿ ಟಚಲ್ಲೇ ಇರ್ತೀವಿ. ಎಲ್ಲರೂ ಹೇಳೋದು ಇಷ್ಟೇ, ಎಲ್ಲರೂ ಕಾಮಾಗಿರಿ. ಯಾವ ರೀತಿಯ ಒಂದು ಫೈನಲ್ ಡೆಸಿಷನ್ಸ್ ಎಲ್ಲೂ ಆಗಿಲ್ಲ. ಅದರ ಪ್ರಿಲಿಮಿನರಿ ಡಿಸ್ಕಷನ್ಸ್ ಮಾತ್ರ ಆಗಿದೆ. ಯಾವುದೂ ಆ ಒಂದು ಫೈನಲ್ ಎಲ್ಲೆಲ್ಲಿ ಯಾರ್ಯಾರಿಗೆ ಅನ್ನೋದು ಆಗಿಲ್ಲ ಅಂತ. ಸೊ ವಿ ಹ್ಯಾವ್ ಟು ಗೋ ಬೈ ದ್ಯಾಟ್. ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಈಗಿಂದ ಕೆಲಸ ಯಾವ ರೀತಿ ಶುರುವಾಗಿದೆ ಕಂಟಿನ್ಯೂ ಆಗ್ತಾ ಇದೆ ನೋಡಿ, ಅದರ ಒಂದು ಫಸ್ಟ್ ಸಭೆನೇ ಇದು. ಎಲ್ಲರ ಮೈಂಡಲ್ಲಿ ಏನಿದೆ, ಚುನಾವಣೆಗೆ ನಿಂತರೆ ಯಾವ ರೀತಿ ನಮ್ಗೆ ಸಪೋರ್ಟ್ ಸಿಗುತ್ತೆ, ಯಾವ ರೀತಿ ಎಲ್ಲರೂ ಅವರವರ ಒಂದು ಕ್ಷೇತ್ರಗಳಿಗೆ ಹೋಗಿ ಯಾವ ರೀತಿ ನಾವು ಒಂದು ಪ್ರಚಾರವನ್ನು ಮಾಡೋದು ಅಥವಾ ಒಂದು ಹೋರಾಟವನ್ನು ಮಾಡೋದು ಯಾವ ರೀತಿ ಮಾಡ್ಬೋದು ಅನ್ನೋದೊಂದು ಫಸ್ಟ್ ಸಭೆ ಅಂತ ಇರ್ತದೆ. ಇದನ್ನು ಇನ್ನೂ ಹೋಗ್ತಾ ಹೋಗ್ತಾ ಇಂಟೆನ್ಸಿಫೈ ಮಾಡ್ತೀವಿ ಅಷ್ಟೇ. ಮಂಡ್ಯ JDSಗೆ ಕನ್ಫರ್ಮ್ ಆಗಿತ್ತು. ಸುಮಲತಾ ಅವರು BJP ಮೆಂಬರ್ ಅಲ್ಲ, ಅದಿರೋ ಕಡೆ ಬೆಂಗಳೂರು ನಾರ್ತ್ಗೆ ಮಾತುಕತೆ ಆಗಿದೆ, ತೀರ್ಮಾನ ಆಗಿದೆ. ಅದ್ರ ಬಗ್ಗೆ ಹೇಳ್ತಿಗೆ ಹೋಗಿದೆ ನಿಜನ ಅಲ್ಲ, ಅವ್ರ ಪಕ್ಷದ ಪರವಾಗಿ ಮಾತಾಡ್ಬೋದೇ ಹೊರತು ಐ ಡೋಂಟ್ ಥಿಂಕ್ ಈಸ್ ಅಪಾಯಿಂಟೆಡ್ ಆಸ್ ಸ್ಪೋಕ್ಸ್ ಪರ್ಸನ್ ಆಫ್ BJP. ಸೊ ಅವರವರ ಅಭಿಪ್ರಾಯಗಳನ್ನು ಕನ್ಫರ್ಮ್ಡ್ ಆಗಿ ಹೇಳೋದು ಇಟ್ ಈಸ್ ನಾಟ್ ಟ್ರೂತ್. ಈಗ ನನ್ನ ಅಭಿಪ್ರಾಯ ಇರ್ಬೋದು, ಇನ್ನೊಬ್ಬರ ಅನಿಸಿಕೆ ಇರ್ಬೋದು, ಅದು ಪಕ್ಷದ ನಿರ್ಧಾರ ಅಂತ ನೀವು ಹೆಂಗೆ ಹೇಳ್ತೀರಾ? ನಾನು BJPಯ ಒಂದು ಅಧಿಕೃತ ಅನ್ನೋದು ಒಂದು ಟೆಕ್ನಿಕ್ಯಾಲಿಟಿ ಅಷ್ಟೇ. ಯಾಕೆಂದರೆ ಇಂಡಿಪೆಂಡೆಂಟ್ ಅಭ್ಯರ್ಥಿಗೆ ಪಕ್ಷವನ್ನು ಸೇರೋ ಒಂದು ಪ್ರಾವಿಷನ್ ಇದರಲ್ಲಿ ಇಲ್ಲ, ಪಾರ್ಲಿಮೆಂಟಲ್ಲಿ ಇಲ್ಲ. ಅದು ಇನ್ನೇನು ಈ ಪಾರ್ಲಿಮೆಂಟ್ ಡಿಸಾಲ್ವ್ ಆದ ಕೂಡಲೇ ಆ ಒಂದು ಪ್ರಕ್ರಿಯೆನೂ ಆಗತ್ತೆ. ಸೊ ಆವಾಗ ನಾನು BJP ಅಫಿಷಿಯಲ್ ಮೆಂಬರೇ ಆಗ್ತೀನಲ್ವ. ಸೊ ಹಾಗಾಗಿ ಇದೆಲ್ಲ ಸಣ್ಣ ವಿಷಯಗಳು, ಅದೇನು ದೊಡ್ಡ ಇದೇ ಅಲ್ಲ. ವಿಧಾನಸಭೆ ಚುನಾವಣೆ ಸಪೋರ್ಟ್ ಮಾಡಿದ್ರು ಅಲ್ಲ, ನಾನು ಇದನ್ನು ಎಷ್ಟು ಸಲ ಹೇಳಿದ್ದೀನಿ, ಟೇಬಲ್ ಗುದ್ದಿ ಹೇಳಿದ್ದೀನಿ. ನಾನು ರಾಜಕೀಯಕ್ಕೆ ಬಂದಿರೋದೇ ಮಂಡ್ಯ ಜನರ ಒಂದು ಆ ಸಂಬಂಧ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಅಂಬರೀಷ್ ಅವರು 25 ವರ್ಷಗಳು ರಿಪ್ರೆಸೆಂಟ್ ಮಾಡಿ ಒಂದು ಅಷ್ಟು ಪ್ರೀತಿಯನ್ನು ಗಳಿಸಿರೋ ಅಂಥ ಒಂದು ಕ್ಷೇತ್ರ ಇದು. ಮಂಡ್ಯದ ಗಂಡು ಅಂತಲೇ ಅವ್ರನ್ನ ಇಡೀ ಇಂಡಿಯಾ ಗುರುತಿಸಿದೆ. ಹಂಗಿದ್ಮೇಲೆ ಐ ಆಮ್ ನಾಟ್ ಇನ್ ಬೆಂಗಳೂರು ನಾರ್ತೇ ಬೇಕು ಅಂದರೆ ನನಗದು ಫೈಟೇ ಅಲ್ಲ. ಅದು ಇಟ್ ಈಸ್ ವೆರಿ ಈಸಿ ಫಾರ್ ಮೀ, ಅದು ಫ್ರಮ್ ಎನಿ ಪಾರ್ಟಿ. ಬಟ್ ನನಗದು ಬೇಕಾಗಿ ನನ್ನ ಸ್ವಾರ್ಥ ಅಂತ ನಾನು ತಿಳ್ಕೊಂಡ್ರೆ ಐ ಕ್ಯಾನ್ ಟೇಕ್ ಅಪ್ ಎನಿ ಅದರ್ ಆಫರ್. ನನಗೆ ಅದು ಬೇಕಾಗಿಲ್ಲ. ನನ್ನ ಉದ್ದೇಶ ಒಂದಿದೆ, ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮಂಡ್ಯವನ್ನು ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ದರ್ಶನ್ ಮತ್ತು ಯಶ್ ಜೋಡಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡಿದ್ರು, ಅದು ಪಕ್ಷೇತರ ಆಗಿದೆ. ಈಗ BJP ದರ್ಶನ್ ಮತ್ತು ಯಶ್ ಮತ್ತೆ ಬರ್ತಾರಾ? ನೋಡಿ, ಯಶ್ನ ನಾನು ಮಾತಾಡಿಸಿಲ್ಲ ಇನ್ನೂ, ಬಿಕಾಸ್ ಅವರು ಇಲ್ಲ ಲಂಡನ್ಗೆ ಹೋಗಿ ಬ್ಯುಸಿಯಾಗಿದ್ದರು. ಅದನ್ನು ಆಮೇಲೆ ಮಾತಾಡ್ತೀನಿ. ದರ್ಶನ್ 100% ಅವ್ರಿಗೆ ಪಕ್ಷ ಅಂತ ಏನಿಲ್ಲ. ಅವರು ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ಅವರು ಕಾಂಗ್ರೆಸ್ ಪರನೂ ಪ್ರಚಾರ ಮಾಡಿದರು, BJP ಸಚಿ ಪರನೂ ಮಾಡಿದ್ದಾರೆ, ದರ್ಶನ್ ಪುಟ್ನಯ್ಯ ರೈತ ಸಂಘ ಅವ್ರ ಪರನೂ ಅವರು ಕ್ಯಾಂಪೇನ್ ಮಾಡಿದ್ದಾರೆ. ಪಕ್ಷ ಅವ್ರಿಗೆ ಮುಖ್ಯ ಅಲ್ಲ. ನಾನು ಇದ್ದರೆ ಖಂಡಿತ ಯಾವುದೇ ಪಕ್ಷದಲ್ಲಿ ನಿಂತ್ಕೊಳ್ಳಿ, ನಾನು ನಿಮ್ಮ ಜೊತೇಲಿ ಇರ್ತೀವಿ ಅನ್ನೋ ಮಾತು ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ.
ಎಸ್ ಸುದೀಪ್ ಈಗ ಮೇಡಮ್, ಈಗ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೀವು ಬಿಜೆಪಿ ಸಪೋರ್ಟ್ ಅನ್ನು ಮಾಡಿದ್ದೀವಿ, ನೀವು ಸಪೋರ್ಟ್ ಮಾಡಿದ್ದೀವಿ. ಅಲ್ಲಿ ಬಿಜೆಪಿ ಈ ಬಾರಿ ಎಲ್ಲ 7 ಕ್ಷೇತ್ರಗಳು ಒಳ್ಳೆ ಸಾಧನೆ ಮಾಡಿರೋದು, ಸಚಿವರಿಗೆ ಒಳ್ಳೆ ಮನೋರಂಜನೆ. ನೀವು ಸಪೋರ್ಟ್ ಮಾಡಿದ್ದ ಕಾರಣಕ್ಕೆ ಬಿಜೆಪಿಯಲ್ಲಿ ಜಾಸ್ತಿ ಗಟ್ಟಿ ಆಯಿತು ಅಂತ ಅನಿಸ್ತಿದೆಯಾ? ನೋಡಿ, ಆ ಥರ ಯೋಚನೆ ಮಾಡೋ ಪೊಲಿಟಿಷಿಯನ್ನು, ಆ ಪೊಲಿಟಿಕಲ್ ಸ್ಟೈಲ್ ನಂದಲ್ಲ. ನಾನು ಅಷ್ಟು ನನ್ನಿಂದಾನೇ ಎಲ್ಲ ನನ್ನಿಂದಾನೇ ಇದಾಗುತ್ತೆ ಅಂತಲ್ಲ. ನನಗೆ ಐ ರೆಸ್ಪೆಕ್ಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರ ಮೇಲೆ ನನಗೆ ಭಾಳ ರೆಸ್ಪೆಕ್ಟ್ ಇದೆ. ಅವರ ಒಂದು ನೇಮು, ಆ ಒಂದು ಇಮೇಜ್ ಇದೆಯಲ್ಲ, ಐ ಡೋಂಟ್ ಥಿಂಕ್ ವಿಶ್ವಗುರು ಅಂತಾರೆ, ಇಡೀ ವಿಶ್ವದಲ್ಲೇ ಮೋಸ್ಟ್ ಪಾಪ್ಯುಲರ್ ಲೀಡರ್ ಅನ್ನೋ ಜಾಗದಲ್ಲಿ ಈಗ ಎಲ್ಲರೂ ಒಪ್ತಾರೆ ಅವ್ರನ್ನ. ಬೇರೆ ಬೇರೆ ಕಂಟ್ರೀಸ್ ಲೀಡರ್ಸ್ ಎಲ್ಲ ಅವ್ರನ್ನ ಮೆಚ್ಚಿದ್ದಾರೆ. ಹಾಗಾಗಿ ಐ ವುಡ್ ಲೈಕ್ ಟು ಗಿವ್ ದ ಕ್ರೆಡಿಟ್ ಟು ಹಿಮ್.